ಪ್ರೀತಿಯ ಸ್ನೇಹಿತರೆ, ನಿಮಗೆಲ್ಲ ಶಿವಮೊಗ್ಗ ಸತ್ಯನಾರಾಯಣನ ನಮಸ್ಕಾರಗಳು. ನನ್ನ ಈ 3ನೆಯ ಸಂಚಿಕೆಗೆ ತಮಗೆಲ್ಲ ಸ್ವಾಗತ, ಸುಸ್ವಾಗತ. ನಿಮಗೆಲ್ಲ ಗೊತ್ತಿದೆ, ನಮ್ಮ ಈ ಮನುಷ್ಯನ ಜೀವನ ತುಂಬಾ ಸಂಕೀರ್ಣವಾದ್ದು, ಆತಂಕಮಯವಾದ್ದು. ಹುಟ್ಟಿದ ಆರಭ್ಯ ಮಗುವಿನಿಂದ ಹಿಡಿದು ದೊಡ್ಡವರ ತನಕನೂ ಕೂಡ ಒಂದಲ್ಲ ಒಂದು ಆತಂಕ ಜೀವನದಲ್ಲಿ ಬರ್ತವೆ, ಹೋಗ್ತವೆ, ಎಲ್ಲ ಸರಿಯೇ. ಆದರೆ ಆ ಆತಂಕವನ್ನ ತೊಡೆದು ಹಾಕ್ಲಿಕ್ಕೆ, ಆ ಆತಂಕದಿಂದ ಮುಕ್ತರಾಗ್ಲಿಕ್ಕೆ ನಮಗೊಂದು ದಾರಿ ಬೇಕಲ್ವೇ? ಆ ದಾರಿಯನ್ನ ತಿಳಿಸಿಕೊಡುವ ಪುಸ್ತಕವೇ ಇವತ್ತಿನ ವಸ್ತು. ನಾನಿಲ್ಲಿ ಪುಸ್ತಕದ ಪ್ರಚಾರಕ್ಕೆ ನಿಂತಿಲ್ಲ. ತಾವೆಲ್ಲ ಓದಿ ಅದನ್ನ ಚೂರಾದ್ರೂ ಅನುಸರಿಸಿದರೆ ನನ್ನ ಈ ಸಂಚಿಕೆ ಸಾರ್ಥಕ್ಯವನ್ನು ಪಡೆದುಕೊಳ್ಳುತ್ತದೆ ಅಂತ ನಾನು ಭಾವಿಸ್ತೇನೆ. ಆ ಪುಸ್ತಕದ ಹೆಸರೇ ಯಶಸ್ಸಿನತ್ತ ಪಯಣ. ಶ್ರೀಯುತ ಎಂಡಮುರಿ ವೀರೇಂದ್ರನಾಥ್ ಅವರು ಬಹಳ ವರ್ಷಗಳ ಹಿಂದೆ ಬರೆದಂತ ಈ ಪುಸ್ತಕ ನನಗೆ ಮತ್ತು ನನ್ನ ಜೀವನಕ್ಕೆ ಮತ್ತು ನನ್ನ ಕೆಲವು ಸ್ನೇಹಿತರುಗಳ ಜೀವನಕ್ಕೆ ತುಂಬಾ ಉಪಯುಕ್ತವಾಗಿದೆ. ಆದುದರಿಂದಲೇ ಇದನ್ನ ಸಾರ್ವಜನಿಕವಾಗಿ ತಮ್ಮೊಂದಿಗೆ ಹಂಚಿಕೊಳ್ಳಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನಾನಿಲ್ಲಿ ಕುಳಿತಿದ್ದೇನೆ. ಸ್ನೇಹಿತರೆ, ಸಾಮಾನ್ಯವಾಗಿ ನಮ್ಮ ಬದುಕಿನಲ್ಲಿ, ನಮ್ಮ ನಡವಳಿಕೆಗಳಲ್ಲಿ ನಾವು ಯಾರೊಂದಿಗೆ ಹೇಗೆ ನಡವಳಿಕೆ ಇಟ್ಕೊಳ್ಬೇಕು ಅನ್ನೋ ಬರದಲ್ಲಿ ನಮ್ಮ ಮಿದುಳು ಅಥವಾ ನಮ್ಮ ನಡವಳಿಕೆಗಳು ಹೇಗೆ ವರ್ತಿಸುತ್ತವೆ ಅನ್ನೋದು ಕೂಡ ನಮಗೆ ಗೊತ್ತಿರಬೇಕು. ಉದಾಹರಣೆಗೆ, ನನಗೆ ಮೊದಲು ತುಂಬಾ ಸಿಟ್ಟು ಬರ್ತಾ ಇತ್ತು. ಏನು ಮಾಡೋಣ, ಪ್ರತಿಯೊಂದು ಇದಕ್ಕೂ ತುಂಬಾ ಕಠಿಣವಾಗಿ ನಡ್ಕೊಳ್ತಿದ್ದೆ. ಯಾವಾಗ ಈ ಪುಸ್ತಕದ ಮೊರೆ ಹೋದೆ, ಅದು ನನ್ನ ಜೀವನವನ್ನ ಬದಲಾಯಿಸಿತು. ಹಾಗೆ ಕೆಲವೊಂದು ಸ್ನೇಹಿತರಿಗೆ ಈ ಬಗ್ಗೆ ನಾನು ಹೇಳಿದೆ. ಅವರು ಆತಂಕಕ್ಕೆ ಒಳಗಾದಾಗ ಅವರು ಅದನ್ನ ರಾತ್ರಿಯಿಡೀ ಓದಿ ತಮ್ಮ ಜೀವನದ ಪಥವನ್ನ ಬದಲಾಯಿಸಿಕೊಳ್ಳಿಕ್ಕೆ ಅನುಕೂಲ ಆಯಿತು. ಸ್ನೇಹಿತರೆ, ಈ ಪುಸ್ತಕದಲ್ಲಿ ಹೆಣ್ಣು ಮಕ್ಕಳಿಗೂ ಕೂಡ ಅವರು ಅಡಿಗೆ ಮಾಡುವಾಗ ಯಾವುದನ್ನ ಹೇಗೆ ಬಳಸಬೇಕು, ಯಾವುದನ್ನ ಹೇಗೆ ಒಂದಾದರ ಮೇಲೊಂದು ತಮ್ಮ ಅಡಿಗೆಯ ಕಾರ್ಯವನ್ನು ನಿರ್ವಹಿಸಬೇಕು ಅನ್ನೋದನ್ನು ಕೂಡ ಪ್ರಾರಂಭದಲ್ಲಿ ಹೇಳಿದ್ದಾರೆ. ಇದರಿಂದ ಅವರು ಸಮಯಕ್ಕೆ ಸರಿಯಾಗಿ ತಮ್ಮ ಅಡುಗೆಯ ಕಾರ್ಯವನ್ನ ನಿರ್ವಹಿಸಬಹುದು ಅನ್ನೋದನ್ನು ಕೂಡ ಹೇಳಿದ್ದಾರೆ. ಅಲ್ಲದೆ ಒಂದು ದೃಷ್ಟಾಂತವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ. ಒಬ್ಬ ಅಧಿಕಾರಿ ಗಂಡ ಮತ್ತೆ ಹೆಂಡತಿ ಮತ್ತು ಮಗು. ಅವನು ಅಧಿಕಾರಿ. ಅವನು ಸಂಜೆ ಹೊತ್ತಿಗೆ ತನ್ನ ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತಾನೆ. ಬಂದ ತಕ್ಷಣನೇ ಹೆಂಡತಿ ಕಾಫಿ ಕೊಡ್ತಾನೆ. ಅವನು ಹೇಳ್ತಾನೆ, ಇದೇನು ಕಾಫಿನ ಇದು? ಒಳ್ಳೆ ಕಲಗಚ್ಚಿದ್ದಂಗಿದೆ. ಆದ್ರೂ ಕುಡಿತಾನೆ. ಆಮೇಲೆ ಸ್ವಲ್ಪ ಫ್ಯಾನ್ ಹಾಕು. ಅವಳು ಹೆದರ್ತಾನೆ, ಇಲ್ಲ, ಸ್ವಿಚ್ ಹಾಳಾಗಿದೆ. ಏನ್ ಹಾಳಾಗಿದೆ? ಯಾವ್ದು ಸರಿ ಇದೆ ಈ ಮನೆಯಲ್ಲಿ? ಯಾರು ಮಾಡಿದ್ದ? ಅವನ್ ಮಗ ಮಾಡಿದ್ದ? ಅವನನ್ನ ಕಂಟ್ರೋಲ್ ಇಟ್ಕೊಳಕ್ ನಿನಗೆ ಬರಲ್ಲ ನಿನಗೆ? ಸರಿ, ಒಳಗ್ ಹೋದ, ಸ್ವಲ್ಪ ಹೊತ್ತು ಕೂತು ಓದ್ದ, ಎಲ್ಲ ಆಯ್ತು. ಮತ್ತೆ ಊಟದ ಸಮಯ ಆಯ್ತು. ಏನ್ ಅಡಿಗೆ ಮಾಡಿದ್ಯಾ? ಇದು ಅಡಿಗೆನ? ಯಾವ್ದು ಸರಿ ಇದೆ, ಯಾವ್ದು ಸರಿ ಮಾಡಕ್ ಬರತ್ ನಿನಗೆ? ಈ ರೀತಿಯ ಕೋಪವನ್ನ ಪ್ರದರ್ಶನ ಮಾಡ್ದ. ಕೊನೆಗೆ ಬೆಳಗಾಯ್ತು. ಕಚೇರಿಗೆ ಹೊರಡ ಸಮಯ ಎಲ್ಲ ಮುಗಿದ ನಂತರ, ಏನ್ ಬೇಗ ತಿಂಡಿ ಕೊಡು, ನಾನೇನು ಇಲ್ಲ ಕಾಯ್ತಾ ಇದ್ದೇನೆ ನನಗೋಸ್ಕರ ಜನಗಳು, ಬೇಗ ಬೇಗ ಮಾಡ್ಕೊಡು, ಒಂಚೂರು ಗೊತ್ತಾಗಲ್ಲ ನಿನಗೆ ಹೆಂಡತಿಗೆ ನನ್ನ ಕೋಪವನ್ನ ಪ್ರದರ್ಶನ ಮಾಡ್ದ. ಈ ನಡುವೆ ಮಗ ಬಂದ, ಅಪ್ಪ ಒಂಚೂರು ಪಾಠ ಹೇಳ್ಕೊಡು. ನನಗೇನು ಇದೇ ಕೆಲ್ಸನ, ಹೋಗಿ ನೀವು ಅಮ್ಮನ ಹತ್ರ ಹೇಳ್ಸ್ಕೊ. ಕೊನೆಗೆ ಇದನ್ನ
ಎಲ್ಲರೂ ಅರ್ಥಕೊಂಡು ಅವನ ಹತ್ರ ಮಾತುಗಳನ್ನ ಕಡಿಮೆ ಮಾಡಿದ್ರು. ಹಾಗೆ ತಿಂಡಿ ತಿಂದ, ಆಫೀಸಿಗೆ ಹೋದ. ಎಲ್ಲರೂ ನಿಟ್ಟುಸಿರು ಬಿಟ್ರು. ಯಾಕೆಂತಂದ್ರೆ ಆ ಬಿಗುವಿನ ವಾತಾವರಣದಲ್ಲಿ ಅವರು ಬದುಕಲಿಕ್ಕೆ ಕಷ್ಟ ಆಗ್ತದೆ. ಇದಕ್ಕೆ ಏನು ಮಾಡಬೇಕು, ಯಾವ ತರಹ ನಮ್ಮ ನಡವಳಿಕೆಗಳು ನಮ್ಮೊಂದೇ ಜನಗಳೊಂದಿಗೆ ಇರಬೇಕು, ಬೇರೆಯವರೊಂದಿಗೆ ಇರಬೇಕು, ಬೇರೆಯವರ ಪಥಗಳು ನಮ್ಗೆ ಇಷ್ಟ ಆಗ್ಬೇಕು. ಬೇರೆಯವ್ರನ್ನ ಬದಲಾಯಿಸಕ್ಕಾಗಲ್ಲ, ಆದ್ರೆ ಈ ಪುಸ್ತಕಗಳನ್ನ ಅವ್ರಿಗೆ ಕೊಟ್ರೆ ಅವರಲ್ಲಿ ಸ್ವಲ್ಪ ಬದಲಾವಣೆ ಕಾಣಬಹುದು ಅನ್ನೋದು ನನ್ನ ಅಭಿಮತ. ಇದಕ್ಕೆ ತಾವುಗಳು ಕೂಡ ಒಪ್ಪುತ್ತೀರಾ ಅನ್ನೋದು ನನ್ನ ಅಭಿಮತ. ಸ್ನೇಹಿತರೆ, ಒಂದು ಫೈನಾನ್ಸ್ ಕಂಪನಿನಲ್ಲಿ ನನ್ನ ಸ್ನೇಹಿತರೊಬ್ಬರು ತುಂಬಾ ಆತಂಕಿಕರಾಗಿದ್ದರು. ಅವರು ನನ್ನ ಹತ್ರ ಬಂದು ತುಂಬಾ ಆತಂಕಿತನಾಗಿದ್ದೇನೆ, ಏನು ಮಾಡುವುದು. ಅದಕ್ಕೆ ನಾನು ಅವರಿಗೆ ಯಾವುದೇ ಸಲಹೆಗಳನ್ನು ಕೊಡ್ಲಿಲ್ಲ. ಬಹಳ ಹಿಂದೆ ಆ ಪುಸ್ತಕಕ್ಕೆ 50 ರೂಪಾಯಿ ಇತ್ತು. ನಿಮ್ಮ ಜೋಬ್ನಲ್ಲಿ 50 ರೂಪಾಯಿ ಇದೆಯಾ ಕೇಳಿ. ಹೌದು ಅಂತ ಹೇಳಿ ಹೋಗಿ ಪುಸ್ತಕ ಭಂಡಾರದಲ್ಲಿ ಹೋಗಿ ಈ ಪುಸ್ತಕವನ್ನ, ಅಂದ್ರೆ ಯಶಸ್ಸಿನತ್ತ ಪಯಣ ಪುಸ್ತಕವನ್ನ ತೆಗೆದುಕೊಂಡು ಓದಿ, ಇವತ್ತು ರಾತ್ರಿ ಇಡೀ ಓದಿ, ಮಾರನೇ ದಿವಸ ನನಗೆ ಅದ್ರ ಬಗ್ಗೆ ಹೇಳಿ ಅಂತ. ಅವರು ಪುಸ್ತಕವನ್ನ ಪ್ರಾಮಾಣಿಕವಾಗಿ ತೆಗೆದುಕೊಂಡು ಅದನ್ನ ರಾತ್ರಿ ಇಡೀ ಓದಿ ಅದಕ್ಕೊಂದು ದಾರಿಯನ್ನು ಹುಡುಕೊಂಡ್ರು, ತಮ್ಮ ಆತಂಕವನ್ನ ನಿವಾರಿಸಿಕೊಂಡ್ರು. ಜೊತೆಗೆ ನನಗೆ ಅದನ್ನು ದೂರವಾಣಿ ಮೂಲಕ ತುಂಬಾ ಧನ್ಯವಾದಗಳನ್ನ ಹೇಳಿ. ಹೀಗಾಗಿ ಈ ಪುಸ್ತಕ ತಮಗೂ ಕೂಡ ಕೆಲವೊಂದು ಆತಂಕದ ಸನ್ನಿವೇಶಗಳನ್ನ, ಕೆಲವೊಂದು ತಮ್ಮ ಗುಣ ನಡವಳಿಕೆಗಳನ್ನ ತಿದ್ದಿಕೊಳ್ಳುವ ಹಂತದಲ್ಲಿ ಸಹಾಯ ಮಾಡಬಹುದು ಅನ್ನೋ ದೃಷ್ಟಿಯಿಂದ ನಾನು ಆ ಪುಸ್ತಕದ ಬಗ್ಗೆ ಹೇಳ್ತೇನೆ. ಯಶಸ್ಸಿನತ್ತ ಪಯಣ ಅಂದ್ರೆ, ಯಶಸ್ಸು ಅಂದ್ರೇನು, ಜೀವನದಲ್ಲಿ ಯಶಸ್ಸು ಅಂದ್ರೇನು, ದುಡ್ಡು ಮಾಡಲ್ಲ ಅಲ್ಲ ಅಂತ ಪ್ರಾಜ್ಞರು ಹೇಳಿದ್ದಾರೆ. ಆದ್ರಿಂದ ತಮ್ಮ ನಡವಳಿಕೆಗಳನ್ನ ಹೇಗೆ ಇಟ್ಕೋಬೇಕು, ಇತರರೊಂದಿಗೆ ನಾವು ಹೇಗೆ ವ್ಯವಹರಿಸಬೇಕು ಅನ್ನೋದೇ ಈ ಪುಸ್ತಕದ ಮೂಲ ತಿರುಳು. ತಾವು ಇದನ್ನು ಓದಿ ಮನನ ಮಾಡಿಕೊಂಡು ಅದರಂತೆ ನಡೆದು ತಮ್ಮ ಜೀವನವನ್ನ ಸರಿಪಡಿಸ್ಕೊಂಡ್ರೆ ಅದೇ ನನ್ನ ಈ ಸಂಚಿಕೆಯ ಸಾರ್ಥಕ್ಯ ಎಂದು ನಾನು ಭಾವಿಸ್ತೇನೆ. ನನ್ನ ಮುಂದಿನ ಸಂಚಿಕೆಗಳಲ್ಲಿ ನಾನು ಮಾಡಬೇಕಾಗಿರುವ ಕಾರ್ಯಗಳು ಎಂದ್ರೆ, ನಮ್ಮ ನಡುವೆನೆ, ನಮ್ಮ ಜೊತೆಗೇನೆ ನಮ್ಮಲ್ಲಿ ಸಾಧನೆ ಮಾಡಿರ್ತಕ್ಕಂಥವ್ರು ತುಂಬಾ ಜನ ಇದ್ದಾರೆ, ಎಲೆಮರೆಯ ಕಾಯಿಗಳಾಗಿ ಇದ್ದಾರೆ. ಅವರನ್ನ ಲೋಕಕ್ಕೆ ಪರಿಚಯಿಸುವಂತಹ ಕೆಲಸವನ್ನ ನಾನು ಮಾಡ್ಬೇಕಂತ ಇದ್ದೇನೆ. ಅದಕ್ಕೆ ಆ ತರಹ ಎಲೆಮರೆಯ ಕಾಯಿಯಲ್ಲಿ ಸದ್ದಿಲ್ಲದೆ ಸಾಧನೆ ಮಾಡಿರ್ತಕ್ಕಂಥವ್ರನ್ನ ನನಗೆ ತಾವು ತಿಳಿಸಿದ್ದಲ್ಲಿ ಅವರ ಸಂದರ್ಶನವನ್ನ ಮಾಡಿ ಈ ಮೂಲಕ ಪ್ರಚುರಗೊಳಿಸಬೇಕು ಅಂತ ಹೇಳಿ ನಾನು ಅಂದ್ಕೊಂಡಿದ್ದೇನೆ. ಅದಕ್ಕೆಲ್ಲ ತಮ್ಮ ಸಹಾಯ ಹಸ್ತ ಇರಲಿ ಅಂತ ಭಾವಿಸ್ತೇನೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.